ಸ್ಟಡೀಸ್ ಅಂತೆಲ್ಲ ಮಾಡ್ತಾ ಅದು ಹೆಲ್ಪ್ಫುಲ್ ಆಗುತ್ತಾ? ಹೌದು ಆಗುತ್ತೆ. ಅಂದ್ರೆ ಅದ್ರಲ್ಲಿನೂ ಟೆಕ್ನಿಕ್ಸ್ ಸ್ವಲ್ಪ ಯೂಸ್ ಮಾಡ್ಬಿಟ್ರೆ, ಫ್ಲಾಶ್ ಕಾರ್ಡ್ ಹೇಳಿ ಇನ್ನೊಂದು ಸಿಸ್ಟಮ್ ಇರುತ್ತೆ. ಫ್ಲಾಶ್ ಕಾರ್ಡ್ ನಲ್ಲಿ ದಟ್ ಗ್ರೂಪ್ ಸ್ಟಡಿ ನಲ್ಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ. ನಂಗೆ ಹಿಂಗೆ ಎಕ್ಸ್ಪೀರಿಯನ್ಸ್ ಬಂದಿದೆ, ಸ್ಟೂಡೆಂಟ್ಸ್ ಇಂದ ಫೀಡ್ಬ್ಯಾಕ್ ಸಿಕ್ಕಿದೆ. ಫ್ಲಾಶ್ ಕಾರ್ಡ್ ನಲ್ಲಿ ಏನಾಗುತ್ತೆ, ಇಫ್ ವಾಟರ್ ಇಫ್ ಯು ಆರ್ ಟೇಕಿಂಗ್ ದಟ್ ಜಸ್ಟ್ ವಾಟರ್ ಅಂಡ್ ಹಿಂದ್ ಕಡೆ ಎಲ್ಲ ಆನ್ಸರ್, ಒಂದ್ ಕ್ವೆಶ್ಚನ್ ಮುಂದೆ ಮತ್ತೆ ಎಲ್ಲ ಕ್ವೆಶ್ಚನ್ ಒಂದ್ ಕಡೆ ಎಲ್ಲ ಕಾರ್ಡ್ಸ್ ನಲ್ಲಿ, ಆ ಕಾರ್ಡ್ಸ್ ಒಂದು ಸೆಟ್ ತಗೊಳ್ಳೋದು. ಆಮೇಲೆ ಗ್ರೂಪ್ ಸ್ಟಡಿ ನಲ್ಲಿ ಎಲ್ಲರೂ ಓಕೆ ಯು ಆಸ್ಕ್ ಮೀ ಅಂಡ್ ದೆನ್ ದೇ ವಿಲ್ ಲರ್ನ್ ದಟ್ ವೇ. ಸೊ ಅದು ಹಾಕೊಂಡು ವೆನ್ ಯು ಆರ್ ಟೀಚಿಂಗ್, ಆಕ್ಟಿವ್ ರಿಕಾಲ್ ಹೇಳ್ತಾರೆ. Active recall is the term that we use. So when it is useful, only when we are doing it together. Active recall continues when you're teaching. It's the best tuition you can give. Fantastic. ಇವೆಲ್ಲ ನಾವು ಪ್ರಿಪರೇಷನ್ಸ್ ಹೇಳಿದ್ವಿ. ಈ ಎಕ್ಸಾಮ್ ಬಂದೇ ಬಿಡ್ತಲ್ಲ, ಆಲ್ಮೋಸ್ಟ್ ಎಕ್ಸಾಮ್ ಇಸ್ ಆನ್ 18. ಸೊ ಈಗ ನಾವು ಹೇಗೆ ಹೌ ಟು ಮ್ಯಾನೇಜ್ ಅವರ್ ಲೈಫ್, ಹೇಗೆ ಮಾಡ್ಬೇಕು? ಈಗ ನಾನು ಎಷ್ಟು ಟೈಮ್ ಓದ್ಬೇಕು, ಎಷ್ಟು ಟೈಮ್ ಲೀಜರ್ ತಗೋಬೇಕು, ಈ ಟೈಮಲ್ಲಿ ಓದ್ತಾನೆ ಇರ್ಬೇಕು ಅಂತ ಪೇರೆಂಟ್ಸ್ಗಳು ಪ್ರೆಷರ್ ಆಗ್ತಾರೆ. ಮಾಡ್ಬೇಕಾ ಲೀಜರ್ ಬೇಕಾ? ಸೊ ಒಂದು ಮುಖ್ಯವಾದ ವಿಷಯ ಇಲ್ಲಿ ನಾನು ಇನ್ಕ್ಲೂಡ್ ಮಾಡಕ್ ಇಷ್ಟಪಡ್ತೀನಿ. ಒಂದಂದ್ರೆ ನಮ್ಮ ಆಲೋಚನೆಗಳು, ಭಾವನೆಗಳು, ವರ್ತನೆ ಮೇಲೆ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ಮಕ್ಕಳು ಪಾಸಿಟಿವ್ ಸೆಲ್ಫ್ ಅಫರ್ಮೇಶನ್ ಅಂತ ಇದೆ. ಸೊ ಮಕ್ಕಳು ಹೇಳ್ಬೇಕು ನಾನು ಓದಿದ್ದೀನಿ, ನಾನು ಕಾನ್ಫಿಡೆಂಟ್ ಇದ್ದೀನಿ. ಅವಾಗ ಅವ್ರ ಭಾವನೆಗಳು ಏನಾಗುತ್ತೆ, ಅದು ಪಾಸಿಟಿವ್ ಆಗುತ್ತೆ. ಅವಾಗ ಅವ್ರ ನೆನ್ಪಿಟ್ಕೊಳಕ್ಕೂ ಸಹಾಯ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ಬರೋದು ನೀವು ಹೇಳ್ದಂಗೆ ಆತಂಕ ಇರುವಾಗ, ಮಗು ನಾನು ಓದಿಲ್ಲ, ಅವಾಗ ಏನಾಗುತ್ತೆ, ಆತಂಕ ಪ್ರಾರಂಭ ಆಗಿ ಅವರು ಮರೀತಾರೆ. ಸೊ ಇಲ್ಲಿ ಮಕ್ಕಳಿಗೆ ಅದೇ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಅದು ಸಿಂಪಲ್ ಆಗಿ ಹೇಳೋದಾದ್ರೆ ಅವ್ರ ಆಲೋಚನೆಗಳನ್ನು ಬದಲಾವಣೆ ಮಾಡಿ ಪಾಸಿಟಿವ್ ಮಾಡ್ಕೊಬೇಕು. ಆವಾಗ ಅವ್ರ ಭಾವನೆಗಳು ಪಾಸಿಟಿವ್, ವರ್ತನೆನೂ ಪಾಸಿಟಿವ್ ಆಗುತ್ತೆ. ಸೊ ಮಕ್ಳು ಹೇಳ್ಬೋದು ನಾನು ಓದಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಕ್ಸಾಮ್ ಚೆನ್ನಾಗಿ ಮಾಡ್ತೀನಿ. ಇದೆಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. more than that I will give this to Manisha ma'am. ಓದ್ಬೇಕು ಅಂದ್ರೆ ಏನ್ ಗೊತ್ತಾ, ಅದು ಕಂಟಿನ್ಯೂಸ್ ಬುಕ್ ತಗೊಂಡು ಓದಿದ್ರೆ ಎಲ್ಲ ಹೋಗುತ್ತೆ, ಅದೇನು ಉಪಯೋಗ ಇಲ್ಲ. ಬರೀ ನೋಡ್ಲಿಕ್ಕೆ, ಫೋಟೋ ತಗೊಳ್ಲಿಕ್ಕೆ ಅದು ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಬೇರೆ ತಲೆನಲ್ಲಿ ಏನ್ ಹೋಗುತ್ತೆ, ಗ್ರಾಸ್ಪಿಂಗ್ ಆಗುತ್ತೆ, ಏನು ಇಲ್ಲ. ಅವಾಗ ಒಂದು ಮೆಥಡ್ ಅಂದ್ರೆ ಅದೇ ನಮ್ ಕೆಪಾಸಿಟಿ ಆಫ್ ದ ಬ್ರೈನ್ ಎಷ್ಟು ರಿಟೈನ್ ಮಾಡೋದು ಅಂದ್ರೆ 45 minutes ಮ್ಯಾಕ್ಸಿಮಮ್. ಅದ್ರ ಸಲುವಾಗಿ ನಮ್ ಪೀರಿಯಡ್ಸ್ ಎಲ್ಲ ನೋಡಿದ್ರೆ 40-45 minutes ಇಂದ ಇರುತ್ತೆ. So why it is that? Just because our brain can take only that much load maximum. So 45 minutes one session ಮಾಡ್ಕೊಳ್ಳೋದು is better ಅಲ್ವಾ? ಆದ್ರೆ ಸ್ಟೂಡೆಂಟ್ಸ್ ಗೆ ಅಷ್ಟೂನು ಒಂದೊಂದ್ ಸತಿಗೆ ಆಗಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇದಾಗಿ ಮೈಂಡ್ ತುಂಬಾ, ಇವಾಗ ಮೆಮೊರಿ ತುಂಬಾ ಇದು ಆಗ್ಬಿಟ್ಟಿದೆ, ಕಾನ್ಸಂಟ್ರೇಷನ್ ಇಲ್ಲ, ಇಲ್ಲಿ ಹೋಗೋದು ಓಡೋದು ಮಂಕಿ ಮೈಂಡ್ ಆಗ್ಬಿಟ್ಟಿದೆ. ಅದ್ರ ಸಲುವಾಗ ನಾವು ಏನ್ ಮಾಡೋದು, ಅವಾಗ ಸ್ವಲ್ಪ ಅದು ಪೊಮೊಡೊರೊ ಮೆಥಡ್ ಹೇಳಿ ಇದೆ. ಅಲ್ಲಿ ಒಂದ್ ಅಲಾರ್ಮ್ ಹಾಕೋದು. ಬೇಸಿಕ್ ಅಂದ್ರೆ ಸ್ಟಾರ್ಟ್ ವಿತ್ 15 minutes or 25 minutes ಇಸ್ ಬೆಸ್ಟ್. 25 minutes ನಲ್ಲಿ ನಾವು ಸ್ಟಾಪ್ ಮಾಡ್ಬೇಕು, ಅಲಾರ್ಮ್ ಬರುತ್ತೆ. ಅವಾಗ 25 minutes ಬಟ್ ಸಿಡ್ ದೇ. ಅವಾಗ ಏನ್ ಡಿಸ್ಟ್ರಾಕ್ಷನ್ ಇಲ್ಲ, ಏನಿಲ್ಲ, ಮೊಬೈಲ್ ಆಚೆ ಇದೆ ಹೆಚ್ಚೆ ಎಲ್ಲ, ಓನ್ಲಿ ಬುಕ್ ಅಂಡ್ ಯು. ದಟ್ ಇಸ್ ದ ಸೂಪರ್. ಸೊ 25 minutes ಪ್ಯಾಕೇಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಲ್ವಾ? 25 minutes again leisure, small leisure alva, then again come back, take another 20 seconds slot. That is only 4 times and then you take a longer break. And in that 5 minutes break what you take after 25 minutes, you will have to get up from the seat. and ಮತ್ತೆ ಏನಾಗುತ್ತೆ, ನಮ್ದು ಕಣ್ಣಲ್ಲಿ ಸ್ಪೇಸ್ ಇರುತ್ತೆ, ಬುಕ್ ಮತ್ತೆ ಅಷ್ಟೇ ಕಣ್ಣಿಗೆ ಅಷ್ಟೇ ನಮ್ಗೆ ಇರುತ್ತೆ. ಸೊ ಸ್ಟ್ರೇನ್ ಆಗುತ್ತೆ. ಜನಕ್ಕೆ ಯಾಕೆ ಲೂಸ್ ಆಗುತ್ತೆ ಇಂಟ್ರೆಸ್ಟ್ ಅಂದ್ರೆ ವಿ ಆರ್ ಸ್ಟ್ರೇನ್, ದ ಐಸ್ ಆರ್ ಸ್ಟ್ರೇನ್, ಅವರ್ ಬ್ರೈನ್ ಇಸ್ ಕಂಟಿನ್ಯೂಸ್ಲಿ ಹಿಯರ್. ಸೊ ವಾಟ್ ವಿ ಡೂ ಇಸ್ ವಿ ಗೋ ಟು ದ ವಿಂಡೋನಲ್ಲಿ ಕಿಟಕಿ ಹತ್ರ ಹೋಗಿ ಸ್ವಲ್ಪ ದೂರಂದು ನೋಡಿದ್ರೆ ವಿಷನ್ ಚೇಂಜ್. ಸೊ ದಿಸ್ ಇಸ್ ಅ ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ಇಟ್. ಹೈಡ್ರೇಟ್ ಯುವರ್ ಸೆಲ್ಫ್, ಡ್ರಿಂಕ್ ವಾಟರ್, ತುಂಬಾ ಚೆನ್ನಾಗಿ ನೀರು ಕುಡ್ದು ಎಲ್ಲ ಮಾಡಿ, ವಾಶ್ರೂಮ್ ಹೋಗಿ ಸ್ಪ್ಲಾಶ್ ವಾಟರ್ ಆನ್ ಯುವರ್ ಫೇಸ್. ಆ 5 minutes ಹಂಗ್ ಮಾಡ್ಬೇಕು. ಇಲ್ಲಾದ್ರೆ ಏನ್ ಮಕ್ಳು ಮಾಡ್ತಾರೆ, ರೆಸ್ಟ್ ಇದೆಲ್ಲ, ಬ್ರೇಕ್ ಇದೆಲ್ಲ, ಮೊಬೈಲ್ ತಗೊಂಡು ಆಮೇಲೆ ವಾಪಸ್ ಅಂದ್ರೆ ಅಷ್ಟೇ ಆಗುತ್ತೆ. ಅಂದ್ರೆ ದೆನ್ ಯು ಗೆಟ್ ಟೈರ್ಡ್, ವಾಪಸ್ ಏನೋ ಹೋಗುದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಟೆಕ್ನಿಕ್ಸ್ ದಟ್ ಕ್ಯಾನ್ ಬಿ ಡನ್. ವೆರಿ ಇಫೆಕ್ಟಿವ್. ಎಷ್ಟು ಗಂಟೆ ನಿದ್ದೆ ಮಾಡ್ಬೋದು? ಎಕ್ಸಾಮ್ ಇದೆ ನಾಳೆ ಅಂದ್ರೆ ಇವತ್ತು ರಾತ್ರಿಯಲ್ಲಿ ನಾವೆಲ್ಲ ಅದೇ ತಪ್ಪು ಮಾಡಿದ್ವಿ. ರಾತ್ರಿ ಎಲ್ಲ ಓದ್ಲು, ಬೆಳಗ್ಗೆ ವಾಂತಿ ಮಾಡ್ಕೊಳ್ಳೋದು, ನಿದ್ದೆ ಬರೋದಿಲ್ಲ, ಅಲ್ಲೋಗಿ ಜ್ಞಾಪಕಕ್ಕೆ ಬರೋದಿಲ್ಲ. ಸೊ ಯಾಕೆ ಅಷ್ಟೆಲ್ಲ ಓದ್ಬೇಕು ರಾತ್ರಿ ಎಲ್ಲ? ಎಷ್ಟು ನಿದ್ದೆ ಮಾಡ್ಬೋದು? 6 to 8 hours ಕಂಪಲ್ಸರಿ ನಿದ್ರೆ ಮಾಡ್ಲೇಬೇಕು. ಪರೀಕ್ಷೆ ಇರ್ಲಿ ಪರೀಕ್ಷೆ ಇಲ್ಲ, ಮಾಡ್ಲೇಬೇಕು ಅಷ್ಟು ನಿದ್ರೆ. ವೈ? ಅಗೇನ್ ನಾವು ಎನ್ಸೈಟಿ ಬಗ್ಗೆ, ಬ್ರೈನ್ ಬಗ್ಗೆ ಹೇಳಿದ್ದೀವಿ. ನಾವು ಜಾಸ್ತಿ ಸ್ಟ್ರೆಸ್ ತಗೊಳ್ದ್ರೆ ಕಾರ್ಟಿಸಾಲ್ ಅಂತ ಸ್ಟ್ರೆಸ್ ಹಾರ್ಮೋನ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ.
ನೀವು ಮಲದ ಮೇಲೆ ಈ ಎಲ್ಲ ರೀಚಾರ್ಜ್ ಆಗಿ ಕಾರ್ಟಿಸಾಲ್ಸ್ ಕಮ್ಮಿ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ರಿ, ನಾವು ಫೋನ್ ಹೇಗೆ ಚಾರ್ಜ್ ಮಾಡ್ತೀವಿ, ಬ್ಯಾಟ್ರಿ ಲೋ ಆದ್ರೆ ಬ್ರೈಟ್ನೆಸ್ ಕಮ್ಮಿ ಆಗೋದು, ಕಾಂಪ್ಲೆಕ್ಸ್ ಆಪ್ಸ್ ಎಲ್ಲ ಯೂಸ್ ಮಾಡಕ್ಕಾಗಲ್ಲ, ಕಾಲಿಂಗ್ ಮಾಡ್ಬೋದು, ಮೆಸೇಜಿಂಗ್ ಮಾಡ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಜಾಸ್ತಿ ವಿಡಿಯೋ ನೋಡಕ್ ಆಗಲ್ಲ ಲೋ ಬ್ಯಾಟ್ರಿಯಲ್ಲಿ, ಕಾಂಪ್ಲೆಕ್ಸ್ ಆಪ್ಸ್ ಅಲ್ವಾ. ಅದೇ ತರ ನಮ್ ಬ್ರೈನ್ ಅಲ್ಲಿ ನಿದ್ರೆ ಸರಿಯಾಗಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಸಿಂಪಲ್ ಟಾಸ್ಕ್ ನಾವು ಮಾಡ್ತೀವಿ, ಇಲ್ಲ ನಾನು ನಿದ್ರೆ ಮಾಡಿದೀನಿ ನೋಡಿ, ಕೆಲಸ ಮಾಡ್ತಾ ಇದೀನಿ, ಅಡಿಗೆ ಮಾಡ್ತಾ ಇದೀನಿ, ವಾಕಿಗೆ ಹೋಗ್ತೀನಿ. ಬಟ್ ಕಾಂಪ್ಲೆಕ್ಸ್ ಎಕ್ಸಸೈಸ್, ಡಿಸಿಷನ್ ಮೇಕಿಂಗ್, ಜಾಸ್ತಿ ಕಾಂಪ್ಲಿಕೇಟೆಡ್ ವರ್ಕ್ ಇದ್ರೆ, ಎಕ್ಸಾಮ್ ಇದ್ರೆ, ಲೋ ಬ್ಯಾಟ್ರಿಯಿಂದಾನೇ ನಾನು ವರ್ಕ್ ಮಾಡೋದು. 100 ಕೆಪಾಸಿಟಿಯಿಂದ ಅಲ್ಲ, 20% ಇಂದ. ಸೊ ಇಫ್ ಯು ಹ್ಯಾವ್ ನಾಟ್ ಸ್ಲೆಪ್ಟ್ 6 to 8 hours, ನೀವು ಲೋ ಬ್ಯಾಟ್ರಿ ತಗೊಳ್ಳಿ, ಎಕ್ಸಾಮ್ ಬರೀದ್ರೆ ಹೇಗೆ ರಿಸಲ್ಟ್ ಬರುತ್ತೆ ನೀವೇ ಅನ್ಕೊಳ್ಬೇಕು. Okay, okay. So relaxation is very, very important. Very important. And another thing, ನೀವು ಹೇಳ್ತಿರಲ್ಲ, ವೆನ್ ಯು ಸ್ಟಡಿ, ಓಕೆ, ಇದು ಆಯ್ತು, ಎಕ್ಸಾಮ್ ಈಗ ಬರುತ್ತೆ ಅಲ್ವಾ, ಸೊ ಯು ಹ್ಯಾವ್ ಬಿನ್ ಸ್ಟಡಿಂಗ್. ಈಗ ಕನ್ಸಾಲಿಡೇಷನ್ ಆಗ್ಬೇಕು. ಕನ್ಸಾಲಿಡೇಷನ್ ಅಂದ್ರೆ ಏನೇ, ಅದೇ ಟೈಮ್ ಆಫ್ ಕನ್ಸಾಲಿಡೇಷನ್. ಎಲ್ಲ ಶಾರ್ಟ್ ಟರ್ಮ್ ಮೆಮರಿಯಲ್ಲಿ ಇದೆ, ಲಾಂಗ್ ಟರ್ಮ್ಗೆ ಹೋಗ್ಬೇಕು. ಒಂದು ರಿಪಿಟೇಷನ್, ರಿವಿಷನ್ ಎಲ್ಲ ಮ್ಯಾಮ್ ಹೇಳಿದ್ದು. ಸೆಕೆಂಡ್ ಥಿಂಗ್ ಇಸ್ ಸ್ಲೀಪಿಂಗ್. ನೀವು ಯಾವಾಗ ನಿದ್ರಲ್ಲಿ ಹೋಗ್ತೀರಾ, ಅದೆಲ್ಲ ಇನ್ಫಾರ್ಮೇಶನ್ ಶಾರ್ಟ್ ಟರ್ಮ್ ಇಂದ ಲಾಂಗ್ ಟರ್ಮ್ಗೆ ಹೋಗುತ್ತೆ, ಪ್ರಾಸೆಸ್ ಆಗುತ್ತೆ. ಓಕೆ, ಸೊ ಅಲ್ಲಿ ಸೆಟ್ ಆಗುತ್ತೆ, ಕನ್ಸಾಲಿಡೇಟ್ ನಾವು ಹೇಳ್ತೀವಿ. ಸೊ ಪದೇ ಮಾಡಿದ್ಮೇಲೆ, ಕರೆಕ್ಟ್ ಆಗಿ ನಿದ್ರೆ ಮಾಡಿದ್ಮೇಲೆ ನಿಮ್ ಮೆಮರಿ ಕೂಡ ಶಾರ್ಪ್ ಆಗುತ್ತೆ ಆ ಇನ್ಫಾರ್ಮೇಶನ್, ಅಕಾಡೆಮಿಕ್ ಇನ್ಫಾರ್ಮೇಶನ್ಗೆ. ಸೊ ನಾನು ಎಷ್ಟು ಹೇಳ್ದು ಕಮ್ಮಿ, ನಿದ್ರೆ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ. ಊಟ ಊಟ ಮಕ್ಕಳಿಗೆ ತುಂಬಾ ಹೆಲ್ತಿ ಆಗಿರ್ಬೇಕು. ಹೆಲ್ತಿ ಅಂದ್ರೆ ನಟ್ಸ್ ಇರ್ಬೇಕು ಸರ್, ಯಾಕಂದ್ರೆ ಅದು ರಿಚ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ಬೆಳಗ್ಗೆ ಎದ್ದಾಗ ಮಕ್ಕಳು ಒಂದ್ ಲೋಟ ಹಾಲ್ ಜೊತೆ ಎಲ್ಲಾ ತರ ನಟ್ಸು, ಬಾದಾಮು, ಕ್ಯಾಶು, ಗ್ರೇಪ್ಸು, ಎಲ್ಲ ನಟ್ಸು ಇನ್ಕ್ಲೂಡ್ ಮಾಡ್ಬೇಕು. ಆಮೇಲೆ ಮಕ್ಕಳು ಹೇಳ್ತಾರೆ, ಆಮೇಲೆ ಲಾಟ್ ಆಫ್ ಫೈಬರ್ ಬೇಕು ಅವ್ರಿಗೆ. ಸೌತೆಕಾಯಿ ಸಮ್ಮರ್ ಬೇರೆ ಬಂತು, ಸೊ ಫ್ರೂಟ್ಸ್, ಸೊ ಬೆಳಗ್ಗೆ ಸ್ವಲ್ಪ ಸೌತೆಕಾಯಿ ಊಟದ ಜೊತೆ, ತಿಂಡಿ ಜೊತೆ ಕೊಟ್ಟರೆ ತುಂಬಾ ಹೆಲ್ತಿ ಆಗಿರುತ್ತೆ. ಆಮೇಲೆ ರಾತ್ರಿ ಮಲ್ಗೋವಾಗೂ ಅಷ್ಟೇ, ಅವ್ರು ಸ್ಕೂಲಿಂದ ಬರ್ತಾರೆ, ಎಕ್ಸಾಮ್ ಆಗಿರುತ್ತೆ, ತುಂಬಾ ಹೊಟ್ಟೆ ಹಸ್ಕೊಂಡಿರ್ತಾರೆ. ಇದು ಓದೋದು ತುಂಬಾ ಮೆಂಟಲ್ ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ. ಸೊ ಮಕ್ಳಿಗೆ ತುಂಬಾ ನ್ಯೂಟ್ರಿಷನ್, ಸೊ ಬ್ಯಾಲೆನ್ಸ್ ಕಾರ್ಬೋಹೈಡ್ರೇಟ್ಸ್ ಇರ್ಬೇಕು, ಅದು ರೈಸ್, ಚಪಾತಿ, ಆಮೇಲೆ ಪ್ರೋಟೀನ್ಸ್, ಸೊ ನಟ್ಸ್, ಎಲ್ಲ ತರ ನಟ್ಸ್, ಚಿಕನ್, ನಾನ್ ವೆಜ್ ಅವ್ರ ಚಿಕನ್, ಮಟನ್ ಎಲ್ಲ ತಿನ್ಬಹುದು. ಆಮೇಲೆ ಸಾಕಷ್ಟು ಲಿಕ್ವಿಡ್ಸ್ ಈ ಟೈಮಲ್ಲಿ, ಎಸ್ಪೆಷಲಿ ಸಮ್ಮರ್ ಅಲ್ಲೇ ಮಕ್ಕಳು 8 to 10 ಗ್ಲಾಸಸ್, ಅಟ್ಲೀಸ್ಟ್ 2 liters ಆಫ್ ವಾಟರ್ ಕುಡಿಬೇಕು ಅಂತ ಹೇಳ್ತಾರೆ. ಸೊ ಮಕ್ಕಳು ಸಾಯಂಕಾಲ ಬಂದ್ಮೇಲೆ ಅವ್ರಿಗೆ ಅಡಿಕ್ವೇಟ್ ನರಿಶಿಂಗ್ ಫುಡ್ ಕೊಡ್ಬೇಕು. ಇದೆಲ್ಲ ಕಾಂಬಿನೇಷನ್ ಬ್ಯಾಲೆನ್ಸ್ಡ್ ಮೀಲ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸು, ಆಮೇಲೆ ನಟ್ಸ್, ಅದೇ ಪ್ರೋಟೀನ್ಸ್, ಆಮೇಲೆ ವಿಟಮಿನ್ಸ್, ಎಲ್ಲಾ ತರ ವಿಟಮಿನ್ಸ್. ಫ್ರೂಟ್ಸ್ ಅಲ್ಲೆಲ್ಲ ಇದೆ. ಸೊ ಎಲ್ಲಾ ತರ ಫ್ರೂಟ್ಸ್ ಇವಾಗ ವಾಟರ್ ಮೆಲನ್ ಸಿಗುತ್ತೆ, ಆಮೇಲೆ ಆರೆಂಜಸ್, ಬನಾನಾ, ಎಲ್ಲಾ ತರ ಮಿಕ್ಸ್ಡ್ ಫ್ರೂಟ್ಸ್. ಸೊ ಬಹುಶಃ ಮಕ್ಳು ಸಾಯಂಕಾಲ ಬಂದ್ಮೇಲೆ ಅವ್ರಿಗೆ ಏನ್ ಇಷ್ಟನೋ, ಒಬ್ರಿಗೆ ವಾಟರ್ ಮೆಲನ್ ಇಷ್ಟ ಆಗ್ಬೋದು, ಇನ್ನೊಬ್ರಿಗೆ ಮಸ್ಕ್ ಮೆಲನ್, ಅವ್ರಿಗೆ ಏನ್ ಇಷ್ಟ ಇದೆಯೋ ಫ್ರೂಟ್ಸ್ ಕೊಡಿ. ರಾತ್ರಿ ಮಲ್ಗೋವಾಗೂ ಅಷ್ಟೇ ತುಂಬಾ ಅಡಿಕ್ವೇಟ್ ಡಯಟ್ ಕೊಡ್ಬೇಕು ಸರ್, ಹೆಲ್ತಿ ನ್ಯೂಟ್ರಿಷಸ್ ಫುಡ್ ಕೊಡ್ಬೇಕು. ಸೊ ಇದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಮೆಂಟಲಿನೂ ಆಕ್ಟಿವ್ ಆಗಿರಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಫಿಸಿಕಲ್ ನರಿಶ್ಮೆಂಟ್ ಆಗುತ್ತೆ ಸರ್. ನ್ಯೂಟ್ರಿಷನ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೊ ನ್ಯೂಟ್ರಿಷನ್ ಮ್ಯಾಮ್ ಹೇಳೋತರ ಪ್ರೋಟೀನ್ಸ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಫಿಸಿಕಲ್ ಎನರ್ಜಿ ಇದ್ರೆ ಮತ್ತೆ ಮಕ್ಕಳು ಮೆಂಟಲಿ ಕೂಡ ಎನರ್ಜಿ ಫೀಲ್ ಮಾಡ್ತಾರೆ. ಬ್ರೈನ್ ಯೂಸಸ್ ಅ ಲಾಟ್ ಆಫ್ ಗ್ಲೂಕೋಸ್. ನಾವು ಹೇಳ್ತೀವಿ ಬರೀ ಕುತ್ಕೊಂಡು ಓದ್ತಾ ಇದ್ದೀರಾ ಅಷ್ಟೇನು ಎನರ್ಜಿ ಬೇಕು, ಬಟ್ ಬ್ರೈನ್ ಆಲ್ಸೋ ನೀಡ್ಸ್ ಲಾಟ್ ಆಫ್ ಫುಡ್. ಅದಕ್ಕೆ ನಾವು ಕೆಲವೊಂದು ವಿಟಮಿನ್ಸ್ ಕೂಡ ಹೇಳ್ತೀವಿ, B12, ಡಿ ವಿಟಮಿನ್, ಒಮೆಗಾ 3, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ ಮಕ್ಕಳಿಗೆ. ಸೊ ಕೆಲವು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಇದೆ, ಗಮನ ಮಾಡಲ್ಲ, ಜಾಸ್ತಿ ಟೈಮ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಐರನ್ ಡೆಫಿಷಿಯನ್ಸಿ ಕೂಡ ಚೆಕ್ ಮಾಡಬೇಕು. ಇದೆಲ್ಲ ಫಿಸಿಷಿಯನ್ ಕಡೆ ಹೋದರೆ ಅವರು ಕೂಡ ಟೆಸ್ಟ್ ಎಲ್ಲ ಬರೀ ಕೊಡ್ತಾರೆ. ನಿಮ್ಮ ಮನೆ ಆಹಾರದಲ್ಲಿ ಫುಡ್ಸು ಕೊಡ್ಬೋದು ಈ ನ್ಯೂಟ್ರಿಷನ್ಗೆ, ಇಲ್ಲಾಂದ್ರೆ ಫಿಸಿಷಿಯನ್ ಜೊತೆ ಸಪ್ಲಿಮೆಂಟ್ಸ್ ಕೇಳ್ಬೋದು. ಬ್ರೈನ್ಗೆ ನಿದ್ದೆ ಜಾಸ್ತಿ ಇರುತ್ತಲ್ಲ, ಏನ್ ಮಾಡೋದು? ಅಗೇನ್ ಅಲ್ಲಿ ಸ್ವಲ್ಪ ಚೆಕ್ ಮಾಡಬೇಕು, ನ್ಯೂಟ್ರಿಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದಾ ಇಲ್ವೋ ಅಂತ. ಅದಕ್ಕೆ ಜಾಸ್ತಿ ಟೈರ್ಡ್ನೆಸ್ ಬರೋದು, ಪ್ರೋಟೀನ್ ಎಲ್ಲ ಸಪ್ಲಿಮೆಂಟ್ ಕಮ್ಮಿ ಆಗಿದ್ರೆ, ಚೆನ್ನಾಗಿ ಊಟ ಮಾಡ್ತಾ ಇಲ್ಲ, ಸೊ ಜಾಸ್ತಿ ನಿದ್ರೆ ಮಾಡಬೇಕು. ಇಲ್ಲಾಂದ್ರೆ ವರ್ಕೌಟ್ ಎಲ್ಲ ಆಗ್ತಾ ಇಲ್ಲ, ಸ್ವೆಟ್ಟಿಂಗ್ ಆಗ್ತಾ ಇಲ್ಲ, ಸೊ ಬಾಡಿ ಇಸ್ ನಾಟ್ ರೆಡಿ. ಸ್ವಲ್ಪ ಇವತ್ತು ಆಚೆ ಹೋಗಿ ಬಂದ್ಮೇಲೆ ಟಯರ್ಡ್ ಆಗ್ಬಿಡ್ತಾರೆ, ಇವತ್ತು ಜಾಸ್ತಿ ಮಲಗಬೇಕು, ಮಧ್ಯಾಹ್ನ ಮತ್ತೆ ಮಲಗಬೇಕು, ರಾತ್ರಿ ಮಲಗಬೇಕು. ತುಂಬಾ ಸ್ಕ್ರೀನ್ ಟೈಮ್ ಆಗ್ತಾ ಇದೆ, ಅವಾಗ ಐಸ್ ಕೂಡ ಸ್ಟ್ರೈನ್ ಆಗ್ತಾ ಇದೆ. ಸೊ ಕಾಂಪೆನ್ಸೇಟ್ ಹೇಗ್ ಮಾಡ್ತಾರೆ, ಜಾಸ್ತಿ ಮಲಗೋದು. ಸೊ ಒಂದೇ ಕಾರಣಕ್ಕೆ ಜಾಸ್ತಿ ಮಲಗೋದು ಅಲ್ಲ,
ನ್ಯೂಟ್ರಿಷನ್ ಇದೆ, ನಿಮ್ ಹೌ ವಾಸ್ ಯೋರ್ ಡೇ, ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ದೀರಾ, ಅಥವಾ ಏನು ಸ್ಟ್ರೆಸ್ ಇದೆ, ಸ್ಟ್ರೆಸ್ ಜಾಸ್ತಿ ಆಗಿದೆ ಅದಕ್ಕೆ ಜಾಸ್ತಿ ಮಲಗೋದು. ಎನ್ಸೈಟಿ ಮ್ಯಾಮ್ ಹೇಳೋ ತರ ಎನ್ಸೈಟಿ ಆಗುವಾಗ ನಮ್ಮ ಬಾಡಿ ಹೈಪರ್ ಆಕ್ಟಿವ್ ಮೋಡಲ್ಲಿ ಹೋಗುತ್ತೆ. ಓಕೆ, ಮಷಿನ್ ಮೋಟರ್ ಹೇಗೆ ಬಿಸಿ ಆಗ್ಬಿಡುತ್ತೆ ನೋಡಿ, ಬಾಡಿ ಬಿಸಿ ಆದ್ಮೇಲೆ ಅದಕ್ಕೆ ಓವರ್ ಕಾಂಪೆನ್ಸೇಷನ್ ಬೇಕು ರಿಲ್ಯಾಕ್ಸ್ ಆಗಿ. ಸೊ ಅವಾಗ ಕೂಡ ನಾವು ಜಾಸ್ತಿ ಮಲಗ್ತೀವಿ. ಈ ಮಗು ಮೇ ಬಿ ಫುಲ್ ಡೇ ಸ್ಟ್ರೆಸ್ ಅಲ್ಲಿ ಇದ್ದು ಎನ್ಸೈಟಿ ಆಗ್ತಾ ಇತ್ತು, ಗಾಬರಿ ಆಗ್ತಾ ಇತ್ತು, ಪೇರೆಂಟ್ಸ್ಗೆ ಗೊತ್ತಿಲ್ಲ. ಮನೆಗೆ ಬಂದ್ಮೇಲೆ 10-12 ಅವರ್ಸ್ ಆಯ್ತು, ಎದ್ದೊಳ್ತಾ ಇಲ್ಲ. ಯಾಕೆ? ರಿಲ್ಯಾಕ್ಸೇಷನ್ ನನಗೆ ಗೊತ್ತಿಲ್ಲ, ಬ್ರೀದಿಂಗ್ ಎಕ್ಸರ್ಸೈಸ್ ನನಗೆ ಗೊತ್ತಿರಲಿಲ್ಲ. ಸೊ ಬಾಡಿ ಓನ್ಲಿ ಟ್ರೈಸ್ ಟು ಕಾಂಪನ್ಸೇಟ್ ಅಂಡ್ ರಿಲ್ಯಾಕ್ಸ್ ದ ಬಾಡಿ ವಿತ್ ಸ್ಲೀಪ್. ಸೂಪರ್. ಈ ಬಗ್ಗೆ ವೆರಿ ಗುಡ್. ಈಗ ನನಗೆ ಸಬ್ಜೆಕ್ಟ್ ವೈಸ್ ಮಾತಾಡಕ್ ಹೋದಾಗ ನನಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಟಫ್. ಹೌದು. ಸೋಷಿಯಲ್ ಅರ್ಥವೇ ಆಗೋದಿಲ್ಲ. ಇಂಗ್ಲಿಷ್ ಮ್ಯಾನೇಜಬಲ್. ಸೈನ್ಸ್ ಅಂದ್ರೆ ತುಂಬಾ ಏನು ಇದರೆಲ್ಲ ತುಂಬಾ ಕಾಂಪ್ಲಿಕೇಶನ್ಸ್ ಎಲ್ಲ ಸ್ಟಾರ್ಟ್ ಆಗತ್ತಲ್ಲ. ಹೌದು ಸರ್, ನಾನು ನಿಮ್ಗೆ ಒಂದು ಉದಾಹರಣೆ ಕೊಟ್ಟೆ. ಹುಡುಗ ಒಂದ್ ವಿದ್ಯಾರ್ಥಿ, ಅವನ್ಗೆ ಮ್ಯಾಥ್ಸ್ ಕಂಡ್ರೆ ತುಂಬಾ ಭಯ ಇತ್ತು, ಯಾವಾಗ್ಲೂ ಬ್ಲಾಂಕ್ ಹೋಗೋದು ಇದು. ಬಟ್ ಅದೇ ಹೇಳಿದ್ನಲ್ಲ, ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಅವನ ಆಲೋಚನೆಗಳನ್ನ ಬದಲಾವಣೆ ಮಾಡ್ದ. ಅವ್ನು ತುಂಬಾ ಪ್ರಿಪ್ರೇಷನ್ ಮಾಡಿದ್ದ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದೀನಿ. ಆವಾಗ ಏನ್ ಹೇಳ್ದ, ಅವಾಗ ಅವ್ನ ಎಮೋಷನ್ಸ್ ಪಾಸಿಟಿವ್ ಆಯ್ತು, ಅವ್ನ ಕಾನ್ಫಿಡೆನ್ಸ್ ಬಂತು, ಅವ್ನ ಎಕ್ಸಾಮ್ ತುಂಬಾ ಚೆನ್ನಾಗಿ ಬರ್ದ. ಹೇಳಿದ್ನಲ್ಲ 60% ಭಯ ಇರೋವಾಗ ಬರ್ದಿರೋ ಎಕ್ಸಾಮ್ ಮಾರ್ಕ್ಸ್, ಬಟ್ ಅವ್ನಿಗೆ ಕಾನ್ಫಿಡೆಂಟ್ ಆದಾಗ 80-95 ವರೆಗೂ ಹೋದ ಅವನು. ಸೊ ನಾನು ಹೇಳೋದು ಬೇಸಿಕಲಿ ನಿಮ್ ಥಾಟ್ಸ್, ಎಮೋಷನ್, ಬಿಹೇವಿಯರ್ ಅದಕ್ಕೆ ಮೂರಕ್ಕೂ ಲಿಂಕ್ ಇದೆ. ಸೊ ಯು ಹ್ಯಾವ್ ಟು ಕ್ರಿಯೇಟ್ ಪಾಸಿಟಿವ್ ಥಾಟ್ ಯೂಸಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್. ಐ ಆಮ್ ಕಾನ್ಫಿಡೆಂಟ್, ನಾನು ಓದಿದ್ದೀನಿ, ಚೆನ್ನಾಗಿ ಮಾಡ್ತೀನಿ ಅಂತ ಆ ಆತ್ಮವಿಶ್ವಾಸ ತುಂಬಿದಾಗ ಆವಾಗ ಎಮೋಷನ್ ಪಾಸಿಟಿವ್ ಆಗುತ್ತೆ. ಬಿಹೇವಿಯರ್ ಅಷ್ಟೇ, ಬರೆಯಕ್ಕೆ ಅಲ್ಲಿ ಒಂದು ಶಕ್ತಿ, ಒಳಗಿನ ಶಕ್ತಿ ಸಿಗುತ್ತೆ ಎಕ್ಸಾಮ್ ಬರೆಯಕ್ಕೆ. ಸೊ ಇದು ತುಂಬಾನೇ ನೋಡಿದ್ದೀನಿ ಈ ತರ ಕೇಸಸ್. ಬಟ್ ಅದೇ ಇದು ನಂಗೆ ತುಂಬಾ ಮುಖ್ಯ ಅನ್ಸ್ತು, ಯಾಕಂದ್ರೆ ಮ್ಯಾಥ್ಸ್ ಹೇಳಿ. ಇದಕ್ಕೆ ಒಂದು ಟೈಮಿಂಗ್ನು ಇದ್ರೆಲ್ಲ ತುಂಬ ಒಳ್ಳೆ ಆಗುತ್ತೆ. ಯಾಕಂದರೆ ಮೈಂಡ್ ಈಸ್ ಆಲ್ವೇಸ್ ಇನ್ ದ ಬೀಟಾ ಸ್ಟೇಟ್. ಬೀಟಾ ಅಂದರೆ ಕಂಟಿನ್ಯೂಸ್ ವರ್ಕ್ ಸ್ಟೇಟ್. ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ವಿ ಹ್ಯಾವ್ ಟು ಗೋ ಇನ್ ಟು ದ ಆಲ್ಫಾ ಮೋಡ್. So how to go into that? Then you make the preparations like ma'am said, Swati ma'am said, everything ಸ್ವಲ್ಪ ಮೊದಲೇ ಎಲ್ಲ ರೆಡಿ ಆಗಬೇಕು, ಕಸ್ಲೆ ಆಗಬೇಕು, ಅದೆಲ್ಲ ಮಾಡಬೇಕು. ಆವಾಗ ನಾವು ಬುಕ್ನಲ್ಲಿ ಏನು ಪಾಸಿಟಿವ್ ಅಫರ್ಮೇಷನ್ಸ್ ಇದೆ ಆವಾಗ ಬರೆದಿದ್ರೆ ನೀವು ಬರ್ದು ಎಲ್ಲ ಇಡಬೇಕು. Okay, and tomorrow my exam is there, and this has to start right from 6 months before. Okay. Preparation. So that anxiousness reduces by that time. By the time exam ತನಕ ಹೋಗಿ ತನಕ ನೀವು ಸೆಟಲ್ ಆಗ್ತಾ ಇದ್ದೀರಾ. ಅದು ಥಾಟ್, ಬಿಲೀಫ್ ಸಿಸ್ಟಮ್ಸ್ ಎಲ್ಲ ನಮ್ದು ಬ್ಯಾಲೆನ್ಸ್ಡ್ ಆಗ್ತಾ ಇದೆ. ವೆರಿ ಗುಡ್. ಸೊ ಡ್ಯೂರಿಂಗ್ ಸ್ಲೀಪ್ ಅಂಡ್ ವೆನ್ ಯು ವೇಕ್ ಅಪ್ ಯು ಆರ್ ಇನ್ ದಟ್ ಫ್ರೆಶ್ ಮೈಂಡ್. ಎಲ್ಲ ಓಕೆ, ಐ ಆಮ್ ಡೂಯಿಂಗ್ ಇಟ್, ರಿಟರ್ನ್ ಚೆನ್ನಾಗಾಗಿದೆ, ನಂದು ಎಲ್ಲ ಆಗ್ತಾ ಇದೆ, ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಓಕೆ.